ವರ್ತೂರ್ ಸಂತೋಷ್, ನಾನೆಲ್ಲೋ ನೀನೊಬ್ಬ ಅಪ್ಪಟ ಗೋಪ್ರೇಮಿ. ದೇಶೀಯ ತಳಿಯ ಗೋವುಗಳನ್ನ ರಕ್ಷಣೆಯನ್ನ ಮಾಡಿ ಅವುಗಳ ಮಹತ್ವವನ್ನ ರಾಜ್ಯದ ಜನತೆಗೆ ತಿಳಿಸಿಕೊಡುತ್ತಿರುವಂತಹ ಒಬ್ಬ ಒಳ್ಳೆಯ ವ್ಯಕ್ತಿ, ರೈತನ ಮಗ ಅಂತ ಇಷ್ಟು ದಿನಗಳ ಕಾಲ ನಾನ್ ತಿಳ್ಕೊಂಡಿದ್ದೆ. ನಿನ್ನ ಮಾತುಗಳನ್ನ, ನಿನ್ನ ಹೇಳಿಕೆಗಳನ್ನ ಕೇಳಿಸಿಕೊಂಡ ನಂತರ ನನಗೆ ತುಂಬಾ ಚೆನ್ನಾಗಿ ಅರ್ಥವಾಯಿತು, ನೀನೊಬ್ಬ ಗೋಮುಖ ವ್ಯಾಘ್ರ ಅಂತ. ನಿನಗೆ ಗೋವುಗಳ ಮೇಲೆ ಯಾವುದೇ ರೀತಿಯಾದಂತಹ ಪ್ರೀತಿ ಆಗಿರ್ಬೋದು, ಕರುಣೆ ಆಗಿರ್ಬೋದು, ಯಾವುದನ್ನು ಸಹ ಇಲ್ಲ. ನಿನಗೆ ಗೋವುಗಳ ಮೇಲೆ ಇರುವಂತಹದ್ದು ಕೇವಲ ಕಮರ್ಷಿಯಲ್ ಪ್ರೀತಿ, ಕರುಣೆ ಅಷ್ಟೇನೆ. ನೀನೊಬ್ಬ ಕಸಾಯಿಖಾನೆಯ ಬ್ರೋಕರ್ ಅಂತಾನೆ ಹೇಳ್ಬೋದು. ಕಡಿಮೆ ಹಣಕ್ಕೆ ರೈತರಿಂದ ಹಸುಗಳನ್ನ ಖರೀದಿಯನ್ನ ಮಾಡಿ ಆ ಹಸುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಹೆಚ್ಚು ಹಣಕ್ಕೆ ಮಾರಿಕೊಳ್ಳುತ್ತಿರುವಂತಹ ನೀನೊಬ್ಬ ದಲ್ಲಾಳಿ. ನಿನ್ನ ಮನಸ್ಥಿತಿ ಅದು ಯಾವ ರೀತಿಯಾಗಿದೆ ಅಂದ್ರೆ, ಹಣಕ್ಕಾಗಿ ಹಣಕ್ಕಾಗಿ ತನ್ನ ಸ್ವಂತ ಮಕ್ಕಳನ್ನೇ ಮಾರಿಕೊಳ್ಳುವಂತಹ ಮನಸ್ಥಿತಿ. ತಂದೆ ತಾಯಿಗೆ ವಯಸ್ಸಾಯ್ತು, ಅವ್ರ ಕೆಲ್ಸಕ್ಕೆ ಬರೋದಿಲ್ಲ, ಮನೇಲಿ ಇಟ್ಕೊಂಡು ಏನ್ ಪ್ರಯೋಜನ, ಅನಾಥಾಶ್ರಮಕ್ಕೆ ಕಳಿಸಿ ಅನ್ನುವಂತಹ ಮನಸ್ಥಿತಿ ನಿಂದು. ನೀನು ನಿಜವಾಗಿಯೂ ರೈತನ ಮಗನೇ ಆಗಿದ್ದಿದ್ರೆ, ಅದೇನು ಹೇಳ್ಕೊಳ್ತಿಯಲ್ಲ ಹಳ್ಳಿಕಾರ ಅಂತಂದ್ಬಿಟ್ಟು, ರೈತನ ಮಗನೇ ಆಗಿದ್ದಿದ್ರೆ ಯಾರೋ ಹಸುಗಳನ್ನ ಕದ್ದೊಯ್ತಾರೆ, ಯಾರೋ ಹಸುಗಳನ್ನ ವಧೆ ಮಾಡ್ತಾರೆ, ಗೋವುಗಳನ್ನ, ಅಂತವರ ವಿರುದ್ಧವಾಗಿ ನೀನು ಮಾತುಗಳನ್ನ ಆಡ್ತಾ ಇದ್ದೆ, ಅಂತವರ ವಿರುದ್ಧವಾಗಿ ಹೇಳಿಕೆಗಳನ್ನ ನೀಡ್ತಾ ಇದ್ದೆ. ಆದ್ರೆ ನೀನು ಮಾಡ್ತಾ ಇರುವಂತಹದ್ದು ಎಂತಹದ್ದು? ತನ್ನ ಪ್ರಾಣವನ್ನೇ ಪಣಕ್ಕೆ ಇಟ್ಟು ಗೋವುಗಳನ್ನ ರಕ್ಷಣೆ ಮಾಡುತ್ತಿರುವಂತಹ ಗೋರಕ್ಷಕರ ವಿರುದ್ಧವಾಗಿ ಮಾತನಾಡ್ತೀಯ. ನಾಚಿಕೆ ಅನ್ಸೋದಿಲ್ವಾ? ರೈತನ ಮಗನ ನೀನು. ಅದ್ಯಾವ ಸೀಮೆ ರೈತನ ಮಗ ಅಂತ ಅಂದ್ಬಿಟ್ಟು ನನಗೊಂದು ಅರ್ಥವಾಯ್ತಾ ಇಲ್ಲ. ಮನೆಯಲ್ಲಿ ಪೂಜೆ ಮಾಡೋದಿಲ್ವಾ? ಗೋಪೂಜೆ ಮಾಡೋದಿಲ್ವಾ? ನಿನಗೆ ಗೊತ್ತಾ, ಒಂದು ವಿಷಯವನ್ನ ಹೇಳ್ತೀನಿ. ಹಸುಗಳನ್ನ ನೆಲಕ್ಕೆ ಕೆಡವಿ ಆ ಹಸುವಿನ ಏನಂತ ಹೇಳ್ತೀವಿ, ಈ ಭಾಗಕ್ಕೆ ಕಾಲನ್ನ ಇಟ್ಟು ಆ ತಲೆಯನ್ನ ಕತ್ತರಿಸಿರುವಂತಹ ತಲೆಯನ್ನ ಕೈಯಲ್ಲಿ ಹಿಡಿದು ಅದರ ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಹಾಕ್ತಾರೆ ಅಂತ ಗೊತ್ತಿದೆಯಾ ನಿನಗೆ? ನೋಡಿಲ್ಲಿ, ನಾವು ಕಡ್ದಿದೀವಿ, ನಿಮ್ಮ ಗೋಮಾತೆಯನ್ನ ಕಡ್ದಿದೀವಿ, ನಾವು ಇದನ್ನ ತಿಂತೀವಿ, ನಿಮ್ ಕೈಲಿ ಏನ್ ಕಿತ್ಕೊಳಕಾಗುತ್ತೆ ಅಂತ ಚಾಲೆಂಜ್ ಮಾಡೋದಕ್ಕೆ. ಗೊತ್ತಾ ಅದು? ನಿನ್ನಂತಹ ಜಾತ್ಯಾತೂತಿನ ಹಿಂದೂಗಳಿಗೆ ಎಲ್ಲಿಂದ ಗೊತ್ತಾಗ್ಬೇಕು ಇಂಥವೆಲ್ಲ? ಏನ್ ಮಾಡೋದು? ಅಪ್ಪನ ದುಡ್ಡು, ಶೋಕಿ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರದ ಹುಚ್ಚು, ಹಾಗಾಗಿ ಇಂತಹ ಹೇಳಿಕೆಗಳು ಆಗಾಗ ಬರ್ತಾನೆ ಇರ್ತವೆ. ಹೋಗ್ಲಿ, ಪ್ರಾಪಂಚಿಕ ಜ್ಞಾನ ಏನಾದ್ರೂ ಇದೆಯಾ? ಗೋಹತ್ಯೆ ನಿಷೇಧ ಇದೆ ಗೊತ್ತಿದ್ಯಾ? ಗೋವುಗಳನ್ನ ಹತ್ಯೆ ಮಾಡಬಾರ್ದು ಅಂತ, ಗೋವುಗಳನ್ನ ಹತ್ಯೆ ಮಾಡಂತವ್ರಿಗೂ ಗೋವುಗಳನ್ನ ಕೊಡಬಾರ್ದು ಅಂತ. ಏನ್ ಗೊತ್ತಿದೆಯೇನು? ಕಡೆಯದಾಗ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟವನ್ನ ಪಡ್ತೀನಿ.